ಅಲ್ಲಿ ನೋಡು ಅಲ್ಲಿ ಚೆನ್ನಾಗಿದೆ ಸೈನಸೈಟಿಸ್ ಗೈಸ್ ಸೈನಸೈಟಿಸ್ ಸೈಕ್ ಅಪ್ಪ ನೋಡ ನಾನು ತಿಂಡಿ ಪಾಚಿ ಅಂತ ಅವನೇ ಯಪ್ಪ ಗ್ಲಾಸ್ ಬಿಡಲ್ಲ ಹೇಯ್ ತಿರ್ಗಾ ಬರ್ತಿದ್ದೆ ಹೋಗಿ ನಿಮ್ಮ ಅಮ್ಮ ಹತ್ರ ಹೆಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾಕೆ ಇವತ್ತಿನ ವ್ಲಾಗ್ ತಮ್ಮನೇನಲ್ಲಿ ಒಬ್ಬಿಯಸ್ಲಿ ನೋಡಿರ್ತೀರಾ ಇವತ್ತು ನನ್ನ ಫ್ಯಾಮಿಲಿ ನೋಡೋಕ್ಕೆ ನಾನು ಫ್ಯಾಮಿಲಿ ಜೊತೆ ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ ಇನ್ ಕೇಸ್ ಯಾರು ಅರ್ಥ ಆಗಿಲ್ಲ ಅಂದರೆ ಹೇಳಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನಂತ ಹೇಳ್ತೀನಿ ಓಕೆನಾ ಇದು ಅರ್ಥ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ಗೂ ಆಲ್ರೆಡಿ ಅರ್ಥ ಆಗ್ಬಿಟ್ಟಿರುತ್ತೆ ಸೊ ಗೈಸ್ ಆ್ಯಕ್ಚುಲಿ ಇವತ್ತು ಫ್ರೈಡೇ ಹೋಗಿ ಸಂಡೇ ನೈಟ್ ಮಧ್ಯರಾತ್ರಿ ಹಂಗೆ ಬರೋ ಪ್ಲ್ಯಾನ್ಸ್ ಇರೋದು ಲೈಕ್ ಫಸ್ಟು ಇವಾಗ ಹೇಳ್ಬಿಟ್ರೆ ಆಮೇಲೆ ನೀವು ನೋಡಲ್ಲ ಸೊ ಅದಕ್ಕೋಸ್ಕರ ಮುಂದೆನೇ ನೋಡಿ ಗೈಸ್ ಪ್ಲೀಸ್ ಓಕೆನಾ ಸೊ ಏನ್ರಲ್ಲಿ ಹೋಗ್ತೀವಿ ಯಾರ್ಯಾರು ಬರ್ತಿದ್ದಾರೆ ಎಲ್ಲ ತೋರಿಸ್ತೀನಿ ಹೋಪ್ಫುಲಿ ಈ ಜರ್ನಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ಗೈಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸ್ವಂತ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು ಇವಾಗ ನಾವು ಏನಕ್ಕೆ ಹೋಗ್ತಿರೋದಂದರೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿತ್ತು ಆ ಪ್ರಾಬ್ಲಮ್ಸ್ನ ದೇವ್ರ ಥರನೇ ಬಂದು ನಮಗೆ ಕಾಪಾಡಿದ್ರು ನಮ್ಮನ್ನು ಕೈ ಹಿಡಿದ್ರು ಆ ಭಗವಂತನಲ್ಲಿ ಯಾವಾಗಲೂ ನಮ್ಮ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಇರುತ್ತೆ ಆಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ ಆ್ಯಂಡ್ ನನಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಯಾರು ನಮ್ಮ ಕೈ ಏನು ಗೊತ್ತಾ ಎಲ್ಲರೂ ಕೈ ಕೊಟ್ಟು ಹೋಗ್ಬಿಡ್ತಾರೆ ಯಾರೇ ಆಗಿರಲಿ ರಿಲೇಟಿವ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೈ ಕೊಟ್ಟು ಹೋಗ್ಬಿಡ್ತಾರೆ ಆಲ್ಮೋಸ್ಟ್ ಓಕೆ ಕೈ ಕೊಟ್ಟಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್ ಆಯಿತಾ ಬಟ್ ದೇವ್ರು ಮಾತ್ರ ಯಾವತ್ತು ಕೈ ಬಿಡಲ್ಲ ಗೈಸ್ ದೇವರು ನಂಬಿ ಲಿಟ್ರಲಿ ಅವ್ರು ಕರ್ಸ್ಕೊಂಡ್ರೆ ಹೋಗೋಕ್ಕಾಗೋದು ಇವಾಗೂ ನಮಗೆ ಕಾಸು ಮನಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಹೋಗೋಕ್ಕಾಗಿರಲಿಲ್ಲ ಹೋಗಬೇಕಿತ್ತು ಲಾಸ್ಟ್ ಮಂತೆ ಹೋಗೋಕ್ಕಾಗಿರಲಿಲ್ಲ ಫೈನಾನ್ಷಿಯಲ್ ಕ್ರೈಸಿಸಿಂದ ಬಟ್ ದೇವರು ಅವ್ರು ನಾನು ನಂಬ್ತಾ ಇರಲಿಲ್ಲ ಲೈಕ್ ಹೆಂಗಂದರೆ ಜನ ಹೇಳ್ತಾರೆ ದೊಡ್ಡವ್ರು ಹೇಳ್ತಾರೆ ಆ ಮಂಜುನಾಥ ಸ್ವಾಮಿ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರು ದೇವ್ರು ನಿಮ್ಮನ್ನು ನೋಡೋಗ ಗಂಟ ನೀವು ಹೋಗೋಕ್ಕಾಗಲ್ಲ ಅದು ದೈವ ಇಚ್ಛೆ ಅಂತ ಓಕೆನಾ ನಾವು ಇವಾಗ ಎಷ್ಟೋ ಇರುತ್ತೆ ಕಾರ್ ಇರುತ್ತೆ ಕಾಸಿರುತ್ತೆ ಎಲ್ಲ ಇರುತ್ತೆ ಹೋಗ್ಬೇಕು ಅನ್ಸಿದ್ರು ನಮಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಭಗವಂತನೇ ಕರ್ಸ್ಕೋಬೇಕು ಎಲ್ಲ ಏನೇನು ಮಾಡ್ತೀರೋ ತೋರಿಸ್ತೀರಿ ಇವಾಗ ಏನ್ರಲ್ಲಿ ಹೋಗ್ತೀರ ಅಂತ ತೋರಿಸ್ತೀರಿ ಯಾರ್ಯಾರು ಬರ್ತಾರೆ ಅಂತ ನೋಡ್ಕೊಂಡು ತೋರಿಸ್ತೀರಿ ಓಕೆನಾ ಸರಿ ಏನು ಗೊತ್ತಾ ನಮ್ಮ ಮಾಮವರು ಎಷ್ಟವ್ರೆ 8:30ಇಂದ 10:30 ಗಂಟ ಬರ್ತಾನೆ ಅವರೇ ಅದಕ್ಕೆ ಗೈಸ್ ಹೋದ್ರೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಇವ್ರ ಜೊತೆ ಹೋದ್ರೆ ಇದೇ ಗತಿ ಆಗ್ಬಿಡುತ್ತೆ ನನಗೆ ಇಫ್ ಇನ್ ಕೇಸ್ ನೀವು ಮಾಮ ವ್ಲಾಗ್ ನೋಡ್ತಿದ್ರೆ ಯಾಕೆ ಯಾವಾಗಲೂ ಲೇಟ್ ಮಾಡ್ತೀವಿ ನೋಡ್ತೈತಲ್ಲ ಅಮ್ಮ ಸರಿ ಗೈಸ್ ಅವ್ರು ಟಿ ಬರ್ತಾ ಐತೆ ಬಂದಮೇಲೆ ತೋರಿಸ್ತೀನಿ ಓಕೆನಾ ಏನಿಲ್ಲ ಇವತ್ತು ಏನಿಲ್ಲ ಆ್ಯಕ್ಚುಲಿ ಹೋಗಿ ಟಿಟಿಯಲ್ಲಿ ದಬ್ಬಾಕೊಳ್ಳೋದೆ ನನಗೆ ಊಟ ನಿದ್ದೆ ಗೆಟ್ಟ ಅಭ್ಯಾಸನೇ ಇಲ್ಲ ಸೊ ಅದಕ್ಕೋಸ್ಕರ ಓಕೆ ಭಯ ಬೀಳ್ಬೇಡಿ ಗೈಸ್ ನೋಡ್ಬಿಟ್ಟು ಯಾಕ ಮಲ್ಕೊಂಬಿಟ್ಟವನೆ ಬೆಳಗ್ಗೆ ಬೇಗ ನೋಡಿ ಗೈಸ್ ದೇವೇ ನನ್ಗೆ ಪಾರ್ಟ್ನರ್ ಅವನೇ ಇಲ್ಲ ಗೈಸ್ ಏನಿಲ್ಲ ಇಲ್ಲಿ ಟೀ ಕಾಫಿ ಕುಡಿಯೋಣ ಅಂತ ಹೇಳಿದೆ ಯಪ್ಪ ಹೆಂಗಿದೆ ಗೊತ್ತಾ ಮೂನು ಸಖತ್ ಕ್ರೇಜ್ ಇದೆ ಆ್ಯಂಡ್ ಮೋರ್ ಓವರ್ ಹೆವಿ ಚಳಿ ಇದೆ ಗೈಸ್ ಐ ಡೋಂಟ್ ನೋ ಇಷ್ಟು ಚಳಿ ನಾನು ನೋಡಿಲ್ಲ ಇದು ಫಸ್ಟ್ ಮೂನ್ ತೋರಿಸ್ಬಿಟ್ಟು ಏನಿರಲ್ಲ ನೋಡಿ ಗೈಸ್ ಈ ಥರ ಒಬ್ರು ಪ್ರತಿಭೆ ಇರ್ತಾರೆ ಇವ್ರನ್ನೆಲ್ಲ ಇನ್ಸ್ಪೈರ್ ಮಾಡ್ಕೋಬೇಡಿ ನನ್ನನ್ನು ಅಷ್ಟೇ ಮಾಡ್ಕೊಳ್ಳಿ ನೋಡಿ ಗೈಸ್ ಹೆಂಗಿದೆ ಯಪ್ಪ ನನ್ನ ಲೈಫಲ್ಲಿ ಒಂಚೂರು ನಿದ್ದೆ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಮಾಡೋವರ್ ಫಾಗ್ ನೋಡಿ ನಾನು ಆ್ಯಕ್ಚುಲಿ ಧರ್ಮಸ್ಥಳಲೆಲ್ಲ ಹಿಲ್ ಸ್ಟೇಷನ್ಸ್ ಅಲ್ವಾ ಹೊರನಾಡು ಧರ್ಮಸ್ಥಳ ನಾನೇ ಅಂದ್ಕೊಂಡೆ ಫುಲ್ ಬಿಸಿಲಿರುತ್ತೆ ಅಂದ್ಕೊಂಡು ನೋಡಿದ್ರೆ ಯಾವ ರೀತಿಗೆ ಚಳಿ ಆಯ್ತು ಅಷ್ಟು ಬೆಂಗಳೂರೇ ಪರವಾಗಿಲ್ಲ ನನಗೆ ಆಲ್ವೇಸ್ ಬೆಂಗಳೂರು ಏನಾದರೂ ನಾನು ಬೆಂಗಳೂರಿಗೆ ಬಟ್ ಸ್ಟಿಲ್ ಹೇಳಿತ್ತು ನಾನು ಯಪ್ಪ ಈಗ ಜಸ್ಟ್ ರೂಮ್ ಅಲಾಟ್ ಆಯಿತು ಹೋಗ್ತಾ ಇದ್ರಿ ಯಪ್ಪ ಸಖತ್ ಮಂದಿ ಐತೆ ಸಖತ್ ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ನನಗಲ್ಲ ನಮ್ಮ ಅಮ್ಮ ಅಂತೂ ಫ್ರೀಸ್ ಆಗ್ಬಿಟ್ಟೆ ನಾನು ತಲೆ ತಿಂತವ್ರಿಗೆ ನಂಗೆ ಇಷ್ಟ ಆಗಲ್ಲ ಈ ಚಳಿ ಗಿಲಿ ಎಲ್ಲ ನನಗೇನಿದ್ರು ನಮ್ಮ ಸೂರ್ಯನೇ ಇಷ್ಟ ಯಾಕಂದರೆ ನಾನು ಸೂರ್ಯ ಅದಕ್ಕೆ ಬೇರೆ
ಅಲ್ಲ ಅದೇನು ಸೀನರಿ ನೋಡ್ಬೇಕಂತ ನೀನು? ಸಮ್ಮರ್ಗಿಂತ ಸೀನರಿ ಬೇಕಾ? ನಾನಂತೂ ಸಮ್ಮರ್ ನಾನು ಅವ್ರಿಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ, ಇನ್ನೇನು ತೋರ್ಸೋದಿಲ್ಲ. ಚೈಲ್ಡ್ ಗೈಸ್, ನೋಡಕ್ ಮಾತ್ರ ನಮ್ಮ ಚಿಕ್ಕಮ್ಮ ನನಗಿಂತ ಚಿಕ್ಕವ್ರೆ ಅಂತಾರ. ನಂಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನ್ ಗುರು ಹಿಂಗಿದ್ರೆ ಸ್ನೋಫಾಲ್ ಮುಟ್ಬೋದಾ? ಅದು ಇದು ಎಲ್ಲ ನಾವು ಮುಟ್ಟಣ. ಕ್ರೇಜಿ ಗೈಸ್, ಚೆನ್ನಾಯ್ತಲ್ಲ ಗೈಸ್. ಇವೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಬಟ್ ನಂಗೆ ಇಷ್ಟ ಅಲ್ಲ, ನಂಗೆ ಇಷ್ಟ ಆಗಲ್ಲ. ನಮ್ಗೇನಿದ್ರು ಸೂರ್ಯನ ಇಷ್ಟ ಇದೆ. ಮ್ಯಾಕ್ಸಿಮಮ್ ನಾನು ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಒಂದು 2 hours ಮ್ಯಾಕ್ಸಿಮಮ್. ಆಮೇಲೆ ಬಿಸಿಲು, ನಮ್ಮ ಬಾಸ್ ಬರ್ತಾರೆ ಸೂರ್ಯ ಅಷ್ಟೇ. ಆಮೇಲೆ ಇದಕ್ಕಿಂತ ಇರ್ತದೆ. ಸೈಕ್ ಕ್ರೇಜಿ ಗೈಸ್. ನಾನು ಹೋಗ್ತೀನ ಯಪ್ಪ, ನಂಗೆ ಆಗ್ತಲ್ಲ. ನಾನು ಹೋಗ್ತೀನಿ ಗೈಸ್, ನಂಗೆ ಆಗಲ್ಲ ಗೈಸ್, ನಂಗೆ ಆಗಲ್ಲ, ಚಳಿ ಎಲ್ಲ ಆಗಲ್ಲ. ಸೈನಸೈಟಿಸ್ ಗೈಸ್, ಸೈನಸೈಟಿಸ್. ವ್ಲಾಗ್ ಮಾಡ್ತೀನಿ ಮಾಮ, ನೀವೇ ಅಲ್ಲ ಹೇಳಿದ್ದು ಟ್ರಾವೆಲಿಂಗ್ ಮಾಡಿದಾಗ ಜಾಸ್ತಿ ನೋಡೋದು. ನನಗೆ ಫಸ್ಟು ಬ್ರೇಕ್ಫಾಸ್ಟ್ ಇಸ್ ಇಂಪಾರ್ಟೆಂಟ್ ಆಸ್ ಯು ನೋ. ಸೊ ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಫಸ್ಟ್. ನನಗೇನೋ ದಾನ ಮಾಡಿದ್ದಾನೆ ಗೈಸ್, ದಾನ ಮಾಡಿದ್ಯಲ್ಲ ಗೈಸ್. ನಮ್ಮ ಪಪ್ಪ ಇದ್ದು ಹೋಗ್ತಾ ಇತ್ತು. ದೇವ ನೋಡು, ಓರಿಯೋ ಪಪ್ಪ ಹಂಗೆಲ್ಲ ಮಾಡಬೇಡ ಪಪ್ಪ. ಇಟ್ಸ್ ಸೋ ಕ್ಯೂಟ್ ಬೇಬಿ, ಹೌ ಆರ್ ಯು? ಇವಾಗ ಇನ್ನೊಂದು ಕ್ಯೂಡಿ ತೋರಿಸ್ತೀನಿ ರೀ. ಹೌ ಕ್ಯೂಟ್ ನೋಡಿ, ಇಷ್ಟಿಷ್ಟೇ ಬೆಳೆಯೋದು ಅನ್ಸುತ್ತೆ ಮಾಮ. ಇದು ಇಷ್ಟಿಷ್ಟೇ ಬೆಳೆಯೋದ ಹಸು? ಹಸು ಅಷ್ಟೇ ಬೆಳೆಯೋದ? ಹಸು ಅಷ್ಟೇ ಬೆಳೆಯೋದ? ನೋಡು ಎಷ್ಟು ಚಿಕ್ಕದ. ಅಲ್ಲೊಂದು ನಾಯಿ ಮರಿ ಐತೆ ಗೈಸ್, ಅಲ್ಲೊಂದು ನಾಯಿ ತೋರಿಸ್ತೀನಿ. ನಮ್ಮಮ್ಮ ಝೂಮ್ ಆಗ್ಬಿಟ್ಟವ್ರು, ಬಾಯ್ ಬಿಡ್ಬೇಡಿ. ಅಮ್ಮ ಇಲ್ಲಿದೆ ಕ್ಯೂಡಿ ಪಾಪ, ಅದಕ್ಕೆ ಸೋತೀನಿ. ಬಿಸ್ಕೆಟ್ ಸಿಕ್ಕಲ್ಲ ಅನ್ಸುತ್ತಲ್ಲ ಇಲ್ಲಿ. ಬಿಸ್ಕೆಟ್ ಸಿಕ್ಕಿದ್ರೆ ಆಮೇಲೆ ಬಂದ ಹಾಕೋಣ. ನೋಡಿ ಸೊ ಕ್ಯೂಟ್. ಹೇಯ್ ತಿರ್ಗಾ ಬರ್ತಾ ಇದೆ, ಹೋಗಿ ನಿಮ್ಮ ಅಮ್ಮ ಹತ್ರ. ಯಾವಾಗ ಎಷ್ಟು ರಶ್ ಇದ್ರು ಗೈಸ್, ಇಲ್ಲಿ ರಶ್ಶೇ ಇರಲ್ಲ ಅನ್ಸುತ್ತೆ. ನಾನು ಎಷ್ಟು ಸತಿ ಬಂದಿದ್ದೀನಿ. ಆ್ಯಕ್ಚುಲಿ ಕೋವಿಡ್ ಆದಾಗಿಂದ ಬಂದಿಲ್ಲ, ಅದಕ್ಕೆ ಮುಂಚೆ ಲಾಸ್ಟ್ ಬಂದಿದ್ದ ದೇವಸ್ಥಾನನೇ ಇದು. ಲಾಸ್ಟ್ ಬಂದಿದ್ದೆ ಇದು. ನಮ್ಮ ಲಿತಿಗೆ ಅಕ್ಷರ ಅಲ್ಲ ಅನ್ನ ತಿನ್ನಿಸಬೇಕಾಗಿತ್ತು, ಆವಾಗ ಬಂದಿದ್ದೆ ಇಲ್ಲಿ. ಈ ಮನೆ ನೋಡಿ. ಲೆಟ್ಸ್ ಗೋ. ನೀನು ಎಷ್ಟು ಸತಿ ಬಂದಿದೆ ಇಲ್ಲಿ? ಬಂದೇ ಇಲ್ಲ ನೀನು ಡೈರೆಕ್ಟಾಗಿ? ಬಂದಿದ್ದೀನಿ, ನಿಜ ಹೇಳು, ಸೀರಿಯಸ್ಲಿ ಬಂದಿದ್ದೀನಿ. ನಮ್ಮ ಮೈನವ್ರು ಪ್ರತಿ ಸತಿ ಕರ್ಕೊಬರೋರು ಇಲ್ಲಿ. ಇವ್ರ ನೋಡ್ತಾರೆ, ಯಾಕೆ ಹುಡುಗಿ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಓಡಾಡ್ತಾಳೆ, ಏನಾಗ್ಬಿಡೈತೆ. ನಾನು ಹಂಗೆಲ್ಲ ಇಲ್ಲ ಗೈಸ್, ನನಗೆ ಹಂಗೆಲ್ಲ ನಾಚಿಕೆ ಆಗಲ್ಲ. ಸೊ ಬನ್ನಿ ನೆಕ್ಸ್ಟ್ ಟೆಂಪಲಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಚೆನ್ನಾಗಿದೆ. ಏನು ಗೈಸ್, ಈಗ ಜಸ್ಟ್ ಹೊರಗಡೆ ಬಂದ್ರಿ. ಅಪ್ಪ ದೇವ್ರೆ ಅನ್ಸಿಬಿಡ. ನಾನು ಹೇಳ್ದಾರ, ಎಷ್ಟು ಜನ ಇದ್ರು ಇಲ್ಲಿ ಜನ ಕಮ್ಮಿನೇ ಅನಿಸ್ತಾರೆ. ನಿಮಗೂ ಅದು ಹಂಗೆ ಅನ್ಸಿದ್ರೆ ಹೇಳಿ ನನಗೆ, ಓಕೆನಾ? ಸರಿ ಬನ್ನಿ, ಇವಾಗ ದೇವ್ರ ದರ್ಶನ ಮಾಡ್ಕೊಬರೋಣ. ಮನೆ ಎಲ್ಲ ಬಿಚ್ಚಬೇಕು. ಸ್ಪ್ಯಾರೋ ಇನ್ನು ನೋಡಿ, ಎಷ್ಟು ದಿವಸ ಆಯ್ತು ಗುಬ್ಬಿ ಮರಿ. ನೆನ್ ವಾಹನ ನೋಡಿ, ಅದಕ್ಕೆ ನಾನು ಲಯನ್ ಹಾರ್ಟೆಡ್ ಅಂತ ಹಾಕ್ಸ್ಕೊತೀನಿ. ಅವ್ರೆ ನಮ್ಮವ್ವ ಗೈಸ್, ಮುಂದೆ ಹಿಡಿಬೋದೇ ಎಲ್ಲ ಗೊತ್ತಿಲ್ಲ ಗೈಸ್. ಅಲ್ಲಿ ಟ್ರೈ ಮೈ ಬೆಸ್ಟ್ ಗೈಸ್. ಈಗ ಜಸ್ಟ್ ದರ್ಶನ ಆಯ್ತು. ಒಳಗಡೆ ಎಲ್ಲ ಮಾಡಂಗಿರ್ಲಿಲ್ಲ ನನ್ನ ವಿಡಿಯೋ, ಅದಕ್ಕೆ ನಾನು ಮಾಡಿಲ್ಲ, ಭಯ. ಆಮೇಲೆ ಲಾಸ್ಟಲ್ಲಿ ನೋಡಿ ಬೋರ್ಡ್ ಹಾಕಿದ್ರು ಮಾಡಬಾರ್ದು ಅಂತ. ಒಂದು ಕ್ಯಾಲೆಂಡರ್ ಕೊಡ್ತಾರೆ ನೋಡು. ಯಾರೋ ಚಿಕ್ಕ ಹುಡುಗಿ ಅಂತ ಆಮೇಲೆ ಕೊಡಲ್ಲ, ಅಲ್ಲಿ ಸ್ಟೇಟ್ ಅಂಕಲ್ ಕೊಡ್ತಾರೆ ನೋಡಿ.
ಗೈಸ್ ನೆಕ್ಸ್ಟು ಲಂಚ್ ಕಾಯ್ತಾ ಇದೀವಿ. ಅಂದರೆ ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕಾಯ್ತಾ ಇದ್ದೀವಿ. ಅದು ತಿನ್ಬಿಟ್ಟು ಧರ್ಮಸ್ಥಳಕ್ಕೆ ಬಿಡ್ಬೇಕು ಗೈಸ್. ಗೈಸ್ ಇವಾಗ ಜಸ್ಟ್ ಹಾಂ ಬಾ ಅವ್ರೇನು ಡಿಸ್ಕಸ್ ಮಾಡ್ತಿದಾರಂತ. ರಶ್ ಇಲ್ಲ, ಎಷ್ಟು ಆರಾಮಾಗಿ ದರ್ಶನ ಪ್ರಸಾದ ಎಲ್ಲ ಆಯಿತು ಅಂತ ಹೇಳಿದ್ರು. ಸೊ ಗೈಸ್ ಇವಾಗ ಜಸ್ಟ್ ಎಲ್ಲ ಅಲ್ಲಿ ಕುತ್ಕೊಂಡು ಸ್ವಲ್ಪ ಅವ್ರು ಏನಾರ ತೊಗೊಂಡ್ರು ಬಳೆಗಿಡ ಎಲ್ಲ, ನನಗೆ ಅವೆಲ್ಲ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ಪ್ರಸಾದ ತಿನ್ನೋಕೆ ಬರ್ತಾ ಇದ್ದೀರಿ, ಬನ್ನಿ ತೋರಿಸ್ತೀನಿ. ಮಮ್ಮಿ ಅದೇ ಬನ್ನಿ ಗೈಸ್. ನೀವು ನಮ್ಮ ಸಿಕ್ಕಾಬಟ್ಟೆ ಘಾಟ್ ಸೆಕ್ಷನ್ ಸಿಕ್ಕಾಬಟ್ಟೆ ನನಗೆ ಹೆಂಗೆ ಹಿಂಸೆ ಆಗೋಯ್ತು ಗೊತ್ತಾ, ಯಪ್ಪ ದೇವರೇ, ನನಗೆ ವಾಮಿಟೇ ಆಗೋಯ್ತು ಗೈಸ್. ನಂಗೆ ಎಷ್ಟೋ ದಿವಸದಿಂದ ಎಷ್ಟೋ ವರ್ಷದಿಂದ ಇನ್ಫ್ಯಾಕ್ಟ್ ಆಗ್ತಾ ಇರಲಿಲ್ಲ ನನಗೆ. ಮಮ್ಮಿ ನಾನು ಲಾಸ್ಟ್ ಬಂದಿದ್ದೆ ಕೋವಿಡಲ್ಲಿ ಈ ದೇವಸ್ಥಾನ, ಫಸ್ಟ್ ಆಫ್ಟರ್ ಏಜಸ್ ಬರ್ತಾ ಇರೋದೇ ಈ ದೇವಸ್ಥಾನ. ಹೆಂಗೆ ಶಿರ್ಡಿಗೆ ಹೋಗಿದ್ನಲ್ಲ ಕರೆಕ್ಟ್, ಅಂದರೆ ಐ ಮೀನ್ ಕರ್ನಾಟಕ ಅಲ್ಲಿ. ಎಷ್ಟು ನೋಡೋದು ನಮ್ಮ ಒಳಗಡೆ ಗರ್ಭಗುಡಿಯಲ್ಲಿ ಇರೋ ದೇವರು ಆ ಥರನೇ ಇರೋದು, ಅನ್ನಪೂರ್ಣೇಶ್ವರಿ ತಾಯಿ. ಇದು ಬಂದ್ಬಿಟ್ಟು ಪ್ರಸಾದ ಹಾಲ್ ಗೈಸ್. ಬರೀ ಇದೆ, ಚೆನ್ನಾಗೈತಾ? ನನ್ಗೆ ಪುಳಿಯೋಗರೆ ಇಷ್ಟ. ನಿಗೇನು ಇಷ್ಟ ಆಯ್ತು? ಪಾಯಸ ಅಲ್ಲ, ಅದು ಸ್ವೀಟ್ ಪೊಂಗಲ್ ಸಗದಾಗಿತ್ತು. ಪುಳಿಯೋಗರೆ ಅಂತ ನೆಕ್ಸ್ಟ್ ಲೆವೆಲ್. ಅದು ಒಗ್ಗರಣೆ ಹಾಕಲ್ಲ, ಒಗ್ಗರಣೆ ಹಾಕಲ್ಲ, ಸಕ್ಕತ್ತಾಗಿತ್ತು. ಈ ಸ್ವೀಟ್ ಪೊಂಗಲ್ ಒಗ್ಗರಣೆ ಅಂದಿಲ್ಲ ನಾನು, ಪುಳಿಯೋಗರೆಗೆ ಒಗ್ಗರಣೆ ಅಂದಿತ್ತು. ಒಗ್ಗರಣೆ ಹಾಕ್ಬಿಡ್ತಾನೆ ನಮ್ಮ ಪುಳಿಯೋಗರೆ ಮಾಡೋದು. ಇಲ್ಲೆಲ್ಲ ಹೋಯ್ತಾರ. ಸರಿ ಗೈಸ್, ಇವಾಗ ಇಲ್ಲಿ ರೂಮ್ಗಮ್ಮ. ಹುಷಾರು ಹುಷಾರು ಹೋಗ, ಹುಷಾರಾಗಿ ಹೋಗಿ ಹೇಳ್ಬೇಡಿ. ನಾವು ಚಿಕ್ಕ ವಯಸ್ಸಲ್ಲಿ ಪಾರ್ಕಲ್ಲೆಲ್ಲ ಇರೋದಲ್ಲ, ಹಂಗೈತೆ ಅಲ್ಲಮ್ಮ. ನೋಡಿ ಗೈಸ್, ನೇಚರ್ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಘಾಟ್ ಸೆಕ್ಷನು ಬರೋವಾಗ ಸಿಕ್ಕಾಬಟ್ಟೆ ಗೋಳು, ಆಮೇಲೆ ಇಲ್ಲಿಂದ ನೋಡೋಕೆ ವ್ಯೂ ಮಾತ್ರ ಅಲ್ಟಿಮೇಟ್. ನಂಗೆ ಈ ವ್ಲಾಗ್ ಒನ್ ಪಾರ್ಟ್ 2 ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಡಿಪೆಂಡ್ಸ್ ಆಗುತ್ತೆ. ಸೊ ಇವಾಗ ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ರೂಮ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ. ಒಂದ್ಸತಿ ನನ್ನ ಬ್ಲಾಗಲ್ಲಿ ಇದೆಲ್ಲ ಮಾಡಿರೋದು ಎಷ್ಟೋ 7-8 ವರ್ಷನ ಮಾಡಿರೋದು. ಇಲ್ಲೇನು ಫೇಮಸ್ ಇತ್ತು? ಏನು ಫೇಮಸ್? ಸಾಂಬಾರ್ ಪದಾರ್ಥ. ಏನು ಸಾಂಬಾರಾ? ಗೌರಿ ಎಲ್ಲ ಅನ್ಕೊಂತ ಇರ್ತಾರೆ, ಇವ್ರು 3 ಜನ ಇವ್ರ ತಮ್ಮಗೆ ಬಂದಿಲ್ಲ ಒಂದು ಕರ್ಕೊಂಬರಲ್ಲ ಗೈಸ್ ನಾವು. ಎಕ್ಸಾಮ್ ಐತೆ ಇವತ್ತು, ಇಂಟರ್ನಲ್ಸ್. ಅದಕ್ಕೆ ಇವ್ರಿಗೆ ಪ್ಲಾನಿಂಗೇ ಇರಲ್ಲ, ಏನು ಬುಕ್ ಮಾಡ್ಕೋಬೇಕು ಏನು ಬುಕ್ ಮಾಡ್ಕೋಬಾರ್ದು, ಪ್ಲಾನಿಂಗೇ ಇರಲ್ಲ. ಹಂಗೆ ಜೈ ಅನ್ಸ್ಬಿಡೋದು. ಕಳಸ ಏನಮ್ಮ ಕಳಸ? PP ಕ್ಲಾಸ್ ಅದೇ, ಅದು ಸ್ಟ್ರಾ ಒಳಗಡೆ ಗ್ಲಾಸ್ ಒಳಗಡೆ ಸ್ಟ್ರಾ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅನ್ನಪೂರ್ಣೇಶ್ವರಿ ತಿರ್ಗಾ ಅದೇ ರೋಡ ವಾಪಸ್ ಬರ್ಬೇಕಾಯ್ತು. ತಿರ್ಗಾ ಹೋಗಿ ಅದೇ ಕ್ಲಾಸ್ ಎತ್ಕೊಂಡು ವಾಪಸ್. ಯಪ್ಪ, ಕ್ಲಾಸ್ನ ಬಿಡಲ್ಲ. ಹೌದಾ? ಭಾವನಾನು ಅಷ್ಟೇ. ನಂಗೆ ಗೊತ್ತಿತ್ತು ನೀವು ಒಂದ್ಸಲ ವಾಪಸ್ ಮಾಡ್ಬೋದು. ಆಂಜನೇಯ ದೇವಸ್ಥಾನ ಕೂಡ ಐತೆ. ತೋರಿಸಿದೆ ಅಮ್ಮ, ಎಲ್ಲ ತೋರಿಸಿದ್ದು ನಾನು ಅವಾಗಲೇ ತೋರಿಸಿದ್ದು. ಬೆಳಗ್ಗೆ ಮಧ್ಯಾಹ್ನ ಅಲ್ಲ, ಬಿಸಿಲು ಜಾಸ್ತಿ. ಅನ್ಕೋಬೋದು ಏನಕ್ಕೆ ಹಿಂಗೆ ಪೇಷಂಟ್ ತರಬಾರ್ದು. ಅವಳ ಗೈಸ್, ನನಗೆ ಸಿಕ್ಕಾಬಟ್ಟೆ ನಿದ್ದೆ ಕೆಟ್ಬಿಟ್ಟಿದೆ. 1 ಅವರ್ ಮ್ಯಾಕ್ಸಿಮಮ್ 2 ಅವರ್ಸ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ನಾನು ನೈಟು. ಅದಕ್ಕೆ ನಂಗೆ ಮೂಡೇ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ ಇತ್ತು. ರೆಡಿ ಆಗಬೇಕು ಅಂತ ಎಲ್ಲ ಏನಿರಲಿಲ್ಲ ಗೈಸ್. ಅದರಲ್ಲಿ ನೋಡಿ, ಇದು ಶ್ರೀಧರಿ ಅದರಲ್ಲಿ ಈಗ ಹೇರ್ ಕಟ್ ಅಲ್ಲಮ್ಮ, ಸಖತ್ತಾಗೈತೆ. ಓಕೆ, ಮುಡಿನಾ ಹೇರ್ ಕಟ್ ಅಲ್ವಾ? ಚಿಕ್ಕದಾಗ ಎಷ್ಟು ಕ್ಯೂಟಾಗೈತೆ ಗೊತ್ತಾ? ಯಾವ ಕಡೆ ಹೋಗೋದ್ರಿಂದ ನನ್ನನ್ನು ಕೇಳ್ತಾ ಇದೆಯಲ್ಲ ಮಾಮ ಅವರೆಲ್ಲಿ? ಮಾಮ ಹಂಗೆ ಹೋಗ್ಬೇಕಿತ್ತು ನೋಡಿ.
ಅಲ್ಲಿ ಹೋಗ್ಬೇಕು ಕರೆಕ್ಟ್. ಅಲ್ಲ ಹಂಗೆ ಹೋಗ್ಬಾರ್ದು. ಓಕೆ ಗೈಸ್. ಓ ಅದು ನೋಡಿ ಕ್ರೇಜಿ ಕಾಣಿಸ್ತೈತೆ. ನೆಕ್ಸ್ಟ್ ಲೆವೆಲ್. ನೀಟಾಗಿ ಇಕ್ಕಿದಾರೆ ನೋಡಿ. ಅಲ್ಲಿ ಹಾಕೋರೆ ಕಸ ಹಾಕೋಬಾರದು ಅಂತಿಲ್ಲ. ಗಾಡಿ ಬರ್ತೈತಾ? ಹೋಗ್. ಎಷ್ಟು ನೀಟಾಗೈತಲ್ಲಮ್ಮ. ಒಂದು ಚೂರು ಎಲ್ಲೂ ಕಸ ಇಲ್ಲ. ಸೈಕ್ಲಿಂಗ್ ಮಾಡ್ಬೇಕು. ನೀನು ಅಪ್ಪ ಎಕ್ಸ್ಬಿಡ ನೋಡ್ಬಿಡ್ತೀನಿ ಆಮೇಲೆ ಮಾತಾಡ. ಅಪ್ಪ ಎಕ್ಸ್ಬಿಡಿ ಇಲ್ಲಿ ನೋಡ್ತೀನಿ. ಡೌನ್ ಎಲ್ಲ ಓಡಿಸ್ತೆ ಅಂತ ಗೊತ್ತು. ಕ್ರೇಜಿ ಗೈಸ್. ಆರಾಮಾಗಿ ವಿಡಿಯೋ ಎಲ್ಲ ಶೂಟ್ ಮಾಡ್ಬೋದಿತ್ತು ಅನ್ವಿತಾ ಬಂದಿದ್ರೆ. ಏನು ಮಾಡ್ತೀರ ಗೈಸ್? ಇವಾಗ ಮುಂದೆನಾ ಗೈಸ್ ಇವಾಗ ಜಸ್ಟ್ ರೂಮಿಗೆ ಬಂದೆ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಮಲ್ಕೊತೀನಿ. ನಾನನ್ನ ಅದು ಎಲ್ಲಿ ಗೊತ್ತಾ ನಾನು ಮಲ್ಕೊಳ್ಳೋದು ತೋರಿಸಿ ನಿಮಗೆ. ಬರೀ ಸಸ್ಪೆನ್ಸ್ ಅದು. ಕೀಗಳ್ದಾಕ್ಬಿಟ್ಟ ನಮ್ಮನೆ ಹೇಳಿ. ಏನದು? ಯಪ್ಪ ಯಾರು ಪಡ್ಕೊಂಡಿತ್ತು? ಏನ ಏನಕ್ಕೆ? ನನ್ ಬೇಕು ನೋಡಿ ಗೈಸ್. ಒಂದು ಕಿಟ್ಕ್ಯಾಟ್ ಶೇರ್ ಮಾಡಲ್ಲ ನನ್ಗೆ. ಒಂದು ಕಿಟ್ಕ್ಯಾಟ್ ಶೇರ್ ಮಾಡ. ಕವರ್ ಅಷ್ಟೇ, ಕಿಟ್ಕ್ಯಾಟ್ ಅಲ್ಲ. ಶೇರ್ ಮಾಡಲ್ಲ ಲೋ. ನಂಗೆ ಶೇರ್ ಮಾಡೋ ಅಭ್ಯಾಸ ಅಲ್ಲ. ಚಾಕ್ಲೇಟ್ ಮತ್ತೆ ಬಿರಿಯಾನಿ ಅರ್ಥ ಮಾಡ್ಕೊ. ನೋಡಿ ಗೈಸ್, ತಿಂಡಿ ಪೋತಿ ಅಂತಲ್ಲ ಅಂತ ನೀವು ನಾನು ಶೇರ್ ಮಾಡ್ಬೇಕಾ? ಪಾಪ ನೋಡ ನಾನು ತಿಂಡಿ ಪೋತಿ ಅಂತ ಅವನೇ. ತಲೆ ನಿಂಗೆ ತಲೆ ನೋವ್ತಾ ಇಲ್ಲ ಸುಖು? ನಿಮ್ಗೆಲ್ಲ ನಿದ್ದೆ ಕೆಟ್ಟ ಅಭ್ಯಾಸ, ನಮಗಿಲ್ಲ. ಬನ್ನಿ. ನನಗೆ ನೀನು ಚಾಕ್ಲೇಟ್ ಬೇಕಾಗಿಲ್ಲ. ನೀನು ಸವಾಸ ಬೇಡ. ಯಾವ ಬಯಸ್ಕೊಡ್ತೀಯ? ಫೈನಲಿ ವೆಕೇಟ್ ಮಾಡ್ತಾ ಇದ್ದೀವಿ. ಸೀಟಿಗೆ ಇಟ್ಬಿಟ್ಟು ಅವಾಗಿಂದ ಹೇಳ್ತಾನೆ ಇದ್ದೀನಲ್ಲ ಧರ್ಮಸ್ಥಳ ಹೋಗ್ತಿದ್ದೀನಿ ಅಂತ. ಇವ್ರಿಗೆ ನೋಡ್ಕೊಳ್ಳಿ, ನಾನು ಟ್ರಸ್ಟ್ ಮೀ ಇವಾಗಲೇ ಕದ್ಲಲ್ಲ. ಇನ್ನು 2 ಅವರ್ ಆಗ್ತೈತೆ ಕದ್ಲಕ್ಕೆ. ಅರ್ಥ ಆಯ್ತಾ? ಏನ ಇರ್ಲಿ ಗೈಸ್, ಏನೇನೋ ನಾವು ಕೊಟ್ಬಿಟ್ಟಿದ್ದೀರಂತೆ ಅವ್ನ ಕ್ಲಾಸಿಗೆ. ಅಮ್ಮ ನೋಡಿ 3 ಹೊತ್ತು ತಿನ್ನೋದು ಅಲ್ಲ ಅಮ್ಮ. ಈ ಬ್ಯಾಗನ್ ಬಿಟ್ಬಿಟ್ಟು ಬರ್ತಾ ಇದ್ದೆ ಅಲ್ಲಿ. ಗೈಸ್ ಬಾಯ್ ಬಿಡ್ಬೇಡಿ ಗೈಸ್. ಏನ ಯೂಟ್ಯೂಬ್ ಅಲ್ಲಿ ಹಂಗೆಲ್ಲ ಮಾಡಂಗಿಲ್ಲ. ಘಾಟ್ ಸೆಕ್ಷನ್ ಅಲ್ಲಿ ಕುತ್ಕೊಂಡೋಗಿ ನಮ್ಗೆ ಹಿಂಗೆ ಆಗೋದು. ಒಳ್ಳೆ ಗೇರ್ ಆಗ್ತದೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್. ಗೈಸ್ ಇವಾಗ ನನ್ನ ಪ್ಲೇಸ್ ನೋಡಿ ಗೈಸ್, ಏನು ಕ್ರೇಜಿ ಆಗಿದ್ದಲ್ಲ. ನಂಗೆ ಸಿಕ್ಕಾಬಡಿ ಟೈರ್ಡ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹಾಯ್ ಮಾ. ನಮ್ಮ ಅಮ್ಮ ಹೇಳ್ತಿದ್ರು ಗೈಸ್ ನಾನು ಫುಟ್ಬಾಲ್ ಆಡ್ತಾರಂತೆ. ನೆಕ್ಸ್ಟ್ ನಾನು ಅವಾಗ ಬಾಲ್ ಬಂದು ಎಗರೋದಿದ್ದೀನಿ. ಗೋಲ್ ಅನ್ಬೇಕು. ಓಕೆ ಗೈಸ್, ಸಿಗೋಣ. ನಿದ್ದೆ ಮಾಡ್ತೀನಿ ನಾನು. ಈಗ ಜಸ್ಟ್ ಲಾಡ್ಜ್ ಬುಕ್ ಆಯ್ತು. ಸೊ ಲಾಡ್ಜಿಗೆ ಬರ್ತಾ ಇದ್ದೀರಿ. ಅಪ್ಪ ಸಿಕ್ಕಾಬಿಟ್ಟೆ ಟೈರ್ಡ್ ಆಗ್ಬಿಟ್ಟಿದ್ವಿ. ಘಾಟ್ ಸೆಕ್ಷನ್ ಅಷ್ಟು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮುಂಚೆ ಎಲ್ಲ ನಾವು ಬಂದಾಗ ಧರ್ಮಸ್ಥಳ ಇಂದ ಹೊರನಾಡ್ಗೆ ಹೋಗ್ತಾ ಇದ್ದಿತ್ತು. ಓಕೆ, ಇವಾಗ ಫಸ್ಟ್ ಹೊರನಾಡ್ಗೆ ಹೋಗ್ಬಿಟ್ರಲ್ಲ. ನಮ್ಮ ಅಣ್ಣ ಹೇಳಿದ್ದ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ಇರುತ್ತೆ ಅಂತ. ಗೈಸ್ ಲಗೇಜ್ ಇಟ್ಕೊಂಡಿದ್ದೀನಿ. ಆಮೇಲೆ ಬ್ಲಾಗ್ ಮಾಡೋಣ. ಅಲ್ಲದ್ಮೇಲೆ ಲಾಡ್ಜ್ ಟೂರ್ ಕೊಡ್ತೀನಿ ನಿಮ್ಗೆ. ಓಕೆನಾ? ಸರಿ ಬನ್ನಿ ಹೋಗೋಣ. ಒಂದಿದ್ರಲ್ಲಿ 1 2 3 4 5 6 ಗೈಸ್ ನೋಡಿ ಗೈಸ್ ಎಷ್ಟು ವರ್ಷಾಗಿ ಇಟ್ಟಿದ್ದಾರೆ ಅಂದ್ರೆ ಜನ. ಎಷ್ಟು ಓ ಗಾಡ್ ಗೈಸ್, ಚಪ್ಪಲಿ ಆಯ್ತೋ ಇಲ್ಲೋ.